ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಉಗ್ರ ಮಸೂದ್ ಅಜರ್ನ ಕುಟುಂಬದ 14 ಮಂದಿಯನ್ನ ಮುಗಿಸಲಾಗಿತ್ತು. ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ ಜಸ್ಟ್ ಮಿಸ್ ಆಗಿದ್ದಾನೆ. ಆಪರೇಷನ್ ಸಿಂಧೂರದಲ್ಲಿ ಮಸೂದ್ ಅಜರ್ ಬಚಾವಾಗಿದ್ದಾನೆ, ಇಲ್ಲಾಂದ್ರೆ ಅವನ ಕಥೆನೂ ಮುಗಿದು ಹೋಗ್ತಾ ಇತ್ತು. ಹೇಗೆ ಬಹವಾಲ್ಪುರ್ ಜೈಷ್ ಉಗ್ರರ ಹೆಡ್ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಉಗ್ರರ ನೆಲೆ ಸಂಪೂರ್ಣವಾಗಿ ಛಿದ್ರಗೊಳಿಸಿತ್ತು ಭಾರತದ ಮಿಸೈಲ್ಗಳು. ಸಂಪೂರ್ಣವಾಗಿ ಏರ್ ಸ್ಟ್ರೈಕ್ ವೇಳೆ ಪಕ್ಕದ ಕಟ್ಟಡದಲ್ಲಿ ಮಸೂದ್ ಅಜರ್ ಅಡಗಿಕೊಳ್ತಿದ್ದ. ಏರ್ ಸ್ಟ್ರೈಕ್ ನಲ್ಲಿ ಅಜರ್ನ 14 ಜನ ಕುಟುಂಬಸ್ಥರು ಹತರಾಗಿದ್ರು. ಆತ ಜಸ್ಟ್ ಮಿಸ್ ಆದ. ಮೋಸ್ಟ್ ವಾಂಟೆಡ್ ಉಗ್ರ ಅವನು ಅದೇ ಕಟ್ಟಡದಲ್ಲಿ ಇದ್ದಿದ್ರೆ ಅವನು ಕೂಡ ಜೀವಂತ ಸಿಗ್ತಾ ಇರಲಿಲ್ಲ, ಅವನು ಕೂಡ ಸಮಾಧಿ ಆಗ್ಬಿಡ್ತಾ ಇದ್ದ. ಹೇಗೋ ಇನ್ನೊಂದು ಕಟ್ಟಡದಲ್ಲಿ ಬಚ್ಚಿಟ್ಕೊಂಡಿದ್ರಿಂದ ಬಚಾವಾಗಿದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಒಂದೇ ಕುಟುಂಬದ 14 ಮಂದಿ ಹತರಾಗ್ತಾರೆ, ಇವನು ಮಾತ್ರ ಬದುಕುಳ್ಕೊಳ್ತಾನೆ ಹೇಗೆ ಅನ್ನುವಂತಹ ಪ್ರಶ್ನೆ ಇತ್ತು. ಎಲ್ಲ ಆಶ್ರಯವನ್ನ ಪಡ್ಕೊಂಡಿದ್ದ ಅನ್ನುವಂತಹ ಅನುಮಾನ ಕೂಡ ಇತ್ತು. ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ ಆ ಕಟ್ಟಡದ ಪಕ್ಕದ ಒಂದು ಕಟ್ಟಡದಲ್ಲೇ ಇದ್ನ ಇವನು. ದಿವ್ಯಾ, ಅಲ್ಲೇ ಇದ್ದಂತ ಒಂದು ಕಡೆ ಈತ ತಲೆಮರೆಸ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಅವರ ಕುಟುಂಬದ 14 ಜನ ಭಾರತದ ಮಿಸೈಲ್ ದಾಳಿ ಏನಾಗುತ್ತೆ ಆ ದಾಳಿಯಲ್ಲಿ ಸಾವನ್ನಪ್ತಾರೆ. ಬಟ್ ಮಸೂದ್ ಉಗ್ರ ಬಹಳ ಮೋಸ್ಟ್ ವಾಂಟೆಡ್ ಉಗ್ರ, ಭಾರತಕ್ಕೆ ಬೇಕಿದ್ದಂತ ಅಜರ್ ಮಸೂದ್ ಏನಿದ್ದ ಇವನು ಅಲ್ಲೇ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಅಲ್ಲಿ ತಲೆಮರೆಸ್ಕೊಂಡಿದ್ದಂಥ ಕಾರಣಕ್ಕಾಗಿಯೇ ಬದುಕಿ ಉಳಿದಿದ್ದಾನೆ ಎನ್ನುವಂಥ ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇರೋದು. ಆತನಿಗೆ ಸಂಬಂಧಪಟ್ಟಿದ್ದಂಥ ಎಲ್ಲವೂ ಕೂಡ ನಾಶ ಆಗಿದೆ ಎನ್ನುವಂಥ ಮಾಹಿತಿಗಳನ್ನು ಖುದ್ದು ಆತನೇ ಎಷ್ಟು ಜನ ನನ್ನ ಕುಟುಂಬಸ್ಥರು ಹೋಗಿದ್ದಾರೆ, ಜೊತೆಗೆ ಏನೇನೆಲ್ಲ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಖುದ್ದು ಆತನೇ ಹಂಚ್ಕೊಂಡಿದ್ದ. ಅದಾದ ಬಳಿಕವೂ ಕೂಡ ಪಾಕಿಸ್ತಾನ ಆತನಿಗೆ ಒಂದಷ್ಟು ಹಣವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಪರಿಹಾರ ರೂಪದಲ್ಲಿ ಒಂದಷ್ಟು ಹಣವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯಕ್ಕೆ ಬಲಾಗಿರುವಂಥದ್ದು. ಬಟ್ ಎಲ್ಲದರ ನಡುವೆ ಆತ ಹೇಗೆ ಬದುಕುಳಿದಿದ್ದ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಇತ್ತು. ಯಾಕಂದ್ರೆ ಭಾರತ ಅಷ್ಟರ ಮಟ್ಟಿಗೆ ಆತನ ಜಾಡನ್ನ ಹಿಡಿದು ಆತನ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಬಟ್ ಆದ್ರೆ ಆತನ ಫ್ಯಾಮಿಲಿ ಹೋಗುತ್ತೆ, ಈತ ಎಲ್ಲಿದ್ದ ಅಂತ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಸರ್ಕಾರವೇ ಈತನಿಗೆ ಏನಾದ್ರೂ ಭದ್ರತೆಯನ್ನು ಕಲ್ಪಿಸಿತ್ತ ಅನ್ನುವಂತ ಅನುಮಾನಗಳು ಕೂಡ ಇತ್ತು. ಬಟ್ ಆದ್ರೆ ಈಗ ಇರುವಂತಹ ಮಾಹಿತಿಗಳ ಪ್ರಕಾರ ಆತ ಅಲ್ಲೇ ಇದ್ದಂತ ಒಂದು ಕಡೆ ಬೇರೆ ಜಾಗದಲ್ಲಿ ಅವಿತು ಕುಳಿತಿದ್ದ. ಸೊ ಆ ಕಾರಣಕ್ಕಾಗಿ ಆತ ಬದುಕಿದ್ದಾನೆ ಅನ್ನುವಂಥದ್ದು. ಆದ್ರೂ ಕೂಡ ಅಲ್ಲಿಗೂ ಕೂಡ ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಸೇನೆ ಅಥವಾ ಸರ್ಕಾರ ಈತನಿಗೆ ಬೆಂಬಲವನ್ನ ಕೊಟ್ಟು ಅಲ್ಲೆಲ್ಲರೂ ತನ್ನನ್ನ ಸೇಫ್ ಮಾಡುವಂತ ಕೆಲಸವನ್ನ ಮಾಡಿದ್ರ ಅನ್ನುವಂತ ಇನ್ನೂ ಒಂದಷ್ಟು ಅನುಮಾನಗಳು ಕೂಡ ಇದೆ. ಬಟ್ ಆದ್ರೆ ಆತ ಬದುಕಿ ಉಳಿದಿದ್ದಂಥದ್ದು, ಜೊತೆಗೆ ಆತನನ್ನ ಹೇಗೆ ಎಲ್ಲರ ಕುಟುಂಬಸ್ಥರನ್ನ ಕಳೆದುಕೊಂಡ ಅನ್ನುವಂತ ಮಾಹಿತಿಗಳು ಈಗ ಕ್ಲಿಯರ್ ಆಗಿದೆ. 14 ಜನರನ್ನ ಈಗಾಗಲೇ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಖುದ್ದು ಆತನೇ ಬಹಿರಂಗವನ್ನ ಪಡಿಸಿದ್ದ. ಅದಾದ ಬಳಿಕ ಪಾಕಿಸ್ತಾನ ಸರ್ಕಾರ ಕೂಡ ಆ ವಿಚಾರವನ್ನ ಬಹಿರಂಗ ಪಡಿಸಿತ್ತು. ಬಟ್ ಈಗ ಆತ ಉಳಿದಿರುವಂತಹ ಕಾರಣಕ್ಕಾಗಿ ಆತನನ್ನ ಮತ್ತೆ ಹುಡುಕಿ ತೆಗಿಬೇಕಿರುವಂತಹ ಒಂದಷ್ಟು ಚಾಲೆಂಜ್ ಭಾರತದ ಮುಂದೆ ಇದೆ. ದಿವ್ಯಾ, ಆಲ್ ರೈಟ್ ರಾಘು, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.